ನಾನು ಮಾನ್ಯ ಪ್ರಧಾನಮಂತ್ರಿಗಳ ಹಳೆ ಮೈಸೂರು ಭಾಗದ ಪ್ರವಾಸದ ಬಗ್ಗೆ ಮತ್ತು ಪ್ರಚಾರದ ಬಗ್ಗೆ ಮಾತನಾಡ್ತಾ ಇದ್ದೆ. ಈಗ ನಾವು ಚರ್ಚೆ ನಡೆಸಬೇಕಾಗಿರೋದು ಕರಾವಳಿ ಭಾಗದಲ್ಲಿ, ಮೈಸೂರು ಆದ ನಂತರದಲ್ಲಿ ಮಂಗಳೂರಲ್ಲಿ ಪ್ರಧಾನಮಂತ್ರಿಗಳು ಮೋದಿ ಅವರು ಪವರ್ ಶೋ ನಡೆಸಲಿದ್ದಾರೆ. ರಾತ್ರಿ 7:45ಕ್ಕೆ ಮಂಗಳೂರಿನಲ್ಲಿ ನಮೋ ರೋಡ್ ಶೋ ನಡೆಸ್ತಾರೆ. 2 ಕಿಲೋಮೀಟರ್ ರೋಡ್ ಶೋ ನಡೆಸ್ತಾರೆ ಪ್ರಧಾನಮಂತ್ರಿಗಳು. ನಾರಾಯಣಗುರು ವೃತ್ತದಿಂದ ಮೋದಿ ಅವರ ಪವರ್ ಶೋ ಶುರುವಾಗುತ್ತೆ. ಅದಾದ ನಂತರದಲ್ಲಿ ಸಾಗರಮಾಲಾ ಸರ್ಕಲ್ ವರೆಗೂ ಕೂಡ ಮೋದಿ ಅವರ ರೋಡ್ ಶೋ ಇರುತ್ತೆ. ಮಂಗಳೂರು ಹಾಗೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಟಾರ್ಗೆಟ್, ಎರಡೂ ಕಡೆಗಳಲ್ಲೂ ಕೂಡ ನಾನೀಗಾಗಲೇ ಬ್ರೇಕ್ ಇಂತ ಮುಂಚೆ ನಿಮಗೆ ಹೇಳಿದ ಹಾಗೆ ಹೊಸ ಮುಖಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಹೊಸ ಮುಖಗಳು ಅಂತಂದ್ರೆ ಐ ವುಡ್ ಸೇ ಒಂದಂತೂ ಕಂಪ್ಲೀಟ್ಲಿ ಎಲೆಕ್ಟೋರಲ್ ಪಾಲಿಟಿಕ್ಸ್ಗೆ ಹೊಸ ಮುಖ, ಇನ್ನೊಬ್ರು ರಾಜಕೀಯಕ್ಕೆ ಹೊಸ ಮುಖವಲ್ಲ, ಆದರೆ MP ಚುನಾವಣೆಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸ್ಪರ್ಧಿ ಏನಿದ್ದಾರೆ, ಅಭ್ಯರ್ಥಿ ಏನಿದ್ದಾರೆ, ಅವರು ಖಂಡಿತವಾಗ್ಲೂ ಕೂಡ ಹೊಸಬರು. ಹಾಗಾಗಿ ಇದು ಕರಾವಳಿ ಭಾಗದ ಜನರಲ್ಲಿ ಅತೀವ ಕುತೂಹಲವನ್ನು ಮೂಡಿಸಿದೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ, ಸುಮಾರು 2 ಟನ್ನಷ್ಟು ಪುಷ್ಪವೃಷ್ಟಿಗೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಪ್ರಧಾನಿಗಳು ಬರ್ತಾ ಇದ್ದಾರೆ ಅನ್ನುವ ಕಾರಣಕ್ಕೆ ಎಲ್ಲ ಬಿಜೆಪಿ ಕಾರ್ಯಕರ್ತರು ಒಗ್ಗಟ್ಟಾಗಿ ಸೇರಿ ಅವರೆಲ್ಲರೂ ಕೂಡ 2 ಟನ್ಸ್ ಆಫ್ ಫ್ಲವರ್ಸ್, ಓಕೆ. ಹಾಗೆ ಮಾನ್ಯ ಪ್ರಧಾನಮಂತ್ರಿಗಳ ಟೈಮ್ ಲೈನ್ ಗಮನಿಸಿಬಿಡೋಣ. 7:15ಗೆ ಮಂಗಳೂರು ಏರ್ಪೋರ್ಟ್ಗೆ ಪ್ರಧಾನಮಂತ್ರಿ ಮೋದಿ ಅವರು ಬರ್ತಾರೆ ಅಟ್ 7:30. ಅದಾದ ಮೇಲೆ 7:45 ನಾರಾಯಣಗುರು ಸರ್ಕಲ್ ಬಳಿ ಮೋದಿ ಅವರು ಆಗಮಿಸ್ತಾರೆ. ಇದೆಲ್ಲ ಬಹಳ ನೀಟ್ಲಿ ಕಂಪ್ಲೀಟ್ಲಿ ಪ್ಲಾನ್ಡ್ ಆಗಿರ್ತಿದ್ದು. ನಾರಾಯಣಗುರುಗಳ ಪ್ರತಿಮೆಗೆ ಪ್ರಧಾನಮಂತ್ರಿಗಳು ಮೋದಿ ಅವರು ಮಾಲಾರ್ಪಣೆಯನ್ನ ಮಾಡ್ತಾರೆ. ಮಾಲಾರ್ಪಣೆ ಆದ ನಂತರದಲ್ಲಿ 45 ನಿಮಿಷಗಳ ಕಾಲದ ಭರ್ಜರಿ ರೋಡ್ ಶೋ ಇರುತ್ತೆ. 2 ಕಿಲೋಮೀಟರ್ ನಡೆಯುತ್ತೆ ಪ್ರಧಾನಮಂತ್ರಿಗಳ ರೋಡ್ ಶೋ. ಇದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. SPG ಅಂತೂ ಕಳೆದ 1 ವಾರ ಅಥವಾ 15 ದಿನದಿಂದ ಎಲ್ಲ ರೀತಿಯಲ್ಲಿ ಕೂಡ ತಯಾರಿಯನ್ನು ಮಾಡಿಕೊಂಡಿರುತ್ತೆ. ನಾರಾಯಣಗುರು ಸರ್ಕಲ್ ಇಂದ ನವಭಾರತ್ ಸರ್ಕಲ್ ವರೆಗೂ ಕೂಡ ರೋಡ್ ಶೋ ನಡೆಸಲಾಗುತ್ತೆ. ರಾತ್ರಿ 8:00ವರೆಗೆ ನವಭಾರತ್ ಸರ್ಕಲ್ ಅಲ್ಲಿ ಪ್ರಧಾನಮಂತ್ರಿಗಳ ರೋಡ್ ಶೋಗೆ ತೆರೆ ಬೀಳುತ್ತೆ. ಒಂದು ದಿನ ಆಲ್ಮೋಸ್ಟ್ ಹಲವು ಕಾನ್ಸ್ಟಿಟ್ಯೂನ್ಸೀಸ್ಗಳ ಕಡೆಗೆ ಅವರ ನೇರ ಟಾರ್ಗೆಟ್. ನಾರಾಯಣಗುರು ಸರ್ಕಲ್ ಟು ಲಾಲ್ಬಾಗ್, ಲಾಲ್ಬಾಗ್ ಟು ಬಳ್ಳಾಲ್ ಬಾಗ್. ಇದು ನಾವು ಮೋದಿ ಅವರ ರೋಡ್ ಶೋನ ರೂಟ್ ಮ್ಯಾಪ್ ನ ನಿಮ್ಮ ಮುಂದೆ ಇಡ್ತಾ ಇರೋದು. ಬಳ್ಳಾಲ್ ಬಾಗ್ ಟು PVS ಸರ್ಕಲ್, PVS ಸರ್ಕಲ್ ಟು ನವಭಾರತ್ ಸರ್ಕಲ್. ಇದು ಪ್ರಧಾನಮಂತ್ರಿಗಳು ಸಂಚರಿಸುವ ರೂಟ್ ಮ್ಯಾಪ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರು ಮಂಗಳೂರಿನ ಜನತೆ, ದಕ್ಷಿಣ ಕನ್ನಡದ ಜನತೆ, ಕರಾವಳಿಯ ಜನತೆ ರೋಡ್ ಶೋಗೆ ನಾವು ಕೂಡ ಭಾಗವಹಿಸಬೇಕು, ನೋಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿರುವವರು ಸಹಜವಾಗಿ ಈ ಎಲ್ಲ ಜಾಗಗಳ ಕಡೆಗೆ ಗಮನವನ್ನು ಹರಿಸಬಹುದು. ಐ ವಿಲ್ ಗೋ ಟು ಆದಿತ್ಯ, ನಮ್ಮ ಪ್ರತಿನಿಧಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ, ಸಿದ್ಧತೆಗಳು ಹೇಗಿದೆ? ಓವರ್ ಟು ಯು, ಗೋ ಅಹೆಡ್. ಎಸ್ ಚಂದನ್ ಶರ್ಮಾ, ಈಗಾಗಲೇ ಮಂಗಳೂರಿನಲ್ಲಿ ಮೋದಿ ಮೇನಿಯಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿರುವಂಥದ್ದು ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಈಗ ನಾವಿರುವಂಥದ್ದು ಗುರುನಾರಾಯಣ ವೃತ್ತದ ಮುಂಭಾಗದಲ್ಲಿ. ಇದೇ ಗುರುನಾರಾಯಣ ವೃತ್ತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು 7:45ಕ್ಕೆ ಈ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿದ ಬಳಿಕ ರೋಡ್ ಶೋಕ್ಕೆ ಚಾಲನೆಯನ್ನು, ಅಂದರೆ ರೋಡ್ ಶೋದಲ್ಲಿ ಪಾಲ್ಗೊಳ್ಳಿರುವಂಥದ್ದು. ಈ ನಾರಾಯಣಗುರು ವೃತ್ತದಿಂದ ನವಭಾರತ್ ಸರ್ಕಲ್ವರೆಗೆ ಸಂಪೂರ್ಣವಾಗಿ ರೋಡ್ ಶೋನಲ್ಲಿ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನಾವು ಇನ್ನೊಂದು ದೃಶ್ಯವನ್ನು ಈ ಕಡೆ ಗಮನಿಸಬಹುದಾಗಿದೆ. ಇಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಲಾಗಿರುವಂಥದ್ದು. ಅದರ ಜೊತೆಗೆ ಬಿಜೆಪಿಯ ಪತಾಕೆಗಳು ಕೂಡ ಮಂಗಳೂರಿನಲ್ಲಿ ರಾರಾಜಿಸಿರುವಂಥದ್ದು. ಭದ್ರತಾ ದೃಷ್ಟಿಯಿಂದ ಈ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಿರುವಂಥದ್ದು. ಹಾಗೂ ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ಬಲಭಾಗದಲ್ಲಿ ಜನರು ನಿಲ್ಲುವಂಥದ್ದು, ಎಡಭಾಗದಲ್ಲಿ ಈ ರೋಡ್ ಶೋ ಕಾರ್ಯಗಳು ಕೂಡ ನಡೆಯುವಂಥದ್ದು. ಅದರ ಜೊತೆಗೆ ಪ್ರತಿಯೊಂದು ಕಣ್ಗಾವಲು, ಪೊಲೀಸ್ ಕಣ್ಗಾವಲು ಕೂಡ ಇರುವಂಥದ್ದು. ಯಾವುದೇ ತೊಂದರೆಗಳಾಗಬಾರ್ದು, ಯಾವುದೇ ಜನಸಾಮಾನ್ಯರು ಕೂಡ ಮೋದಿಯನ್ನು ನೋಡುವಂತಹ ದೃಷ್ಟಿಯಿಂದ ಯಾವುದೇ ತೊಂದರೆಗಳಾಗಬಾರ್ದು, ಹಾಗೂ ಭದ್ರತಾ ದೃಷ್ಟಿಯಿಂದ ಕೂಡ ಯಾವುದೇ ತೊಂದರೆಗಳಾಗಬಾರ್ದು ಎಂಬ ದೃಷ್ಟಿಯಿಂದ ಸಂಪೂರ್ಣವಾಗಿ ಬ್ಯಾರಿಗೇಡ್ಗಳನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಅದರ ಜೊತೆಗೆ ಈ ಒಂದು ರೋಡ್ ಶೋ ಅಲ್ಲಿ ಸಾಗುವಂತಹ ಎಲ್ಲ ಹೋಟೆಲ್ಗಳಾಗಿರ್ಬೋದು ಅಥವಾ
ಕಟ್ಟಡಗಳಾಗಿರ್ಬೋದು ಅಥವಾ ಇನ್ನಿತರ ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಇವೆಲ್ಲ ಕೂಡ ತಪಾಸಣೆಗಳಿಗೆ ಈಗ ಪೊಲೀಸ್ನವರು ಒಳಪಡಿಸಿರುವಂಥದ್ದು. ಅದರ ಜೊತೆಗೆ ಎಲ್ಲ ಬಿಲ್ಡಿಂಗ್ನಲ್ಲೂ ಕೂಡ ಬಿಲ್ಡಿಂಗ್ನ ಮೇಲೆ ಕೂಡ ಈ ಪೊಲೀಸ್ ಅಥವಾ ಈ ಒಂದು ಅಧಿಕಾರಿಗಳು ನಿಗಾ ಇಟ್ಟಿರುವಂಥದ್ದು. ಕಳೆದ 3-4 ದಿನಗಳಿಂದ ಮಂಗಳೂರಿನಲ್ಲಿ ಈ ಅಧಿಕಾರಿಗಳು ಬೀಡ್ಬಿಟ್ಟಿರುವಂಥದ್ದು. ಎಲ್ಲ ತಪಾಸಣೆಗೆ ಈ ಒಂದು ಅಧಿಕಾರಿಗಳು ಮೋದಿ ಆಗಮನಕ್ಕೆ ಹಾಗೆ ಎಲ್ಲ ತಪಾಸಣೆಗಳು ಕೂಡ ಮಾಡ್ತಿರುವಂಥದ್ದು. ಚಂದನ್ ಶರ್ಮಾ. ರೈಟ್, ಥ್ಯಾಂಕ್ ಯು ಆದಿತ್ಯ, ಥ್ಯಾಂಕ್ಸ್ ಫಾರ್ ದಿ ಅಪ್ಡೇಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.